ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಅಪ್ಪನೇ ಮಗನನ್ನು ಕೊಲೆ ಮಾಡಿ ಬಚ್ಚಲಗುಂಡಿಯೊಳಗೆ ಮುಚ್ಚಿ ಹಾಕಿದ ಘಟನೆ ಬೆಳಕಿಗೆ ಬಂದಿದ್ದು ಹಂಚೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂತೆಬಸವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕಳೆದ 2 ವರ್ಷಗಳ ಹಿಂದೆ ಅಪ್ಪ ಮಗನ ನಡುವೆ ಜಗಳ ಆಗಿ ಅಪ್ಪ ಮಗನನ್ನು ಕೊಲೆ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದ್ದು ಸಾವಿಗೆ ರೋಚಕ ತಿರುವು ಪಡೆದುಕೊಂಡಿದೆ. ವಿಜಿ ರಘು ಆಲಿಯಸ್ ಹೇಮರಾಜ್ 33 ವರ್ಷ ಕೊಲೆಯಾದ ಮಗ. ಗಂಗಾಧರ್ ಅಪ್ಪ ಮಗನನ್ನು ಕೊಲೆ ಮಾಡಿದ ವ್ಯಕ್ತಿ. ಸೋದರ ಮಾವ ಕೊಟ್ಟ ದೂರಿನ ಮೇರೆಗೆ ಪೊಲೀಸರ ಕಾರ್ಯಾಚರಣೆ. ತಂದೆ ಸಾವಿಗೆ ಮಗ ಬರಲಿಲ್ಲವೆಂದು ಅನುಮಾನಗೊಂಡ ಸೋದರ ಮಾವ ಗಂಗಾಧರ್ ಎರಡನೇ ಮಗ ರೂಪೇಶ್ನನ್ನು ವಿಚಾರಿಸಿದಾಗ ಸತ್ಯ ಬಾಯ್ಬಿಟ್ಟಿದ್ದಾನೆ. ಸತ್ಯ ತಿಳಿದ ಸೋದರ ಮಾವ ಆಲೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ದೂರಿನ ಮೇರೆಗೆ ಹಾಸನ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಮಾರ್ಗದರ್ಶನದಲ್ಲಿ ಸಕಲೇಶಪುರ ಎಸಿ ಶ್ರುತಿ ಹಾಗೂ ಆಲೂರು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಮೋಹನ್ ರೆಡ್ಡಿ, ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್ ನೇತೃತ್ವದಲ್ಲಿ ಇಂದು ಹೂತು ಹಾಕಿದ ಶವವನ್ನು ಜೆಸಿಬಿ ಮುಖಾಂತರ ಕಾರ್ಯಾಚರಣೆ ನಡೆಸಿ ಹೊರತೆಗೆಯಲಾಯಿತು. 2 ವರ್ಷ ಕಳೆದರೂ ಕೊಲೆಯಾಗಿರುವ ವಿಷಯ ಸಂಬಂಧಿಕರಿಗಾಗಲಿ ಹಾಗೂ ಗ್ರಾಮಸ್ಥರಿಗಾಗಲಿ ತಿಳಿದಿಲ್ಲ. ಸಾವಿನ ವಿಷಯ ತಿಳಿದ ಗ್ರಾಮಸ್ಥರಲ್ಲಿ ಅಚ್ಚರಿ ಹಾಗೂ ಆತಂಕ ಉಂಟು ಮಾಡಿದ್ದು ನೋಡಲು ಸುತ್ತಮುತ್ತಲ ಗ್ರಾಮಸ್ಥರು ಜಮಾಯಿಸಿದ್ದರು. ಬಸವನಹಳ್ಳಿ ಗ್ರಾಮದಲ್ಲಿ ರಘು ಅನ್ನೋರು ಸನ್ ಆಫ್ ಗಂಗಾಧರ್ 1-2 ವರ್ಷದ ಹಿಂದೆ ನಮ್ಮ ಕೊಲೆ ಮಾಡಿದ್ದಾರೆ, ತಂದೆನೇ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿಬಿಟ್ಟು ಹೂತಾಕಿದ್ದಾರೆ ಅಂತ ಅವ್ರ ಸೋದರ ಮಾವ ಅವರು ಒಂದು 4 ಡೇಸ್ ಬ್ಯಾಕ್ ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು FIR ರಿಜಿಸ್ಟರ್ ಆಗಿರುತ್ತೆ. ಅದರ ಬೇಸಿಸ್ ಮೇಲೆ ನಮಗೆ ಪೊಲೀಸವರು ರಿಕ್ವೆಸ್ಟ್ ಕೊಟ್ಟಿರ್ತಾರೆ. ಇದನ್ನು ನಾವು ಮತ್ತೆ ತನಿಖೆ ಮಾಡಬೇಕು ಅಂತಂದರೆ ನಮ್ಮ ಎಕ್ಸುಮೇಷನ್ ಮಾಡಬೇಕು, ಬಾಡಿಯನ್ನು ಹೊರಗೆ ತೆಗೆದುಬಿಟ್ಟು ನಾವು ನೆಕ್ಸ್ಟ್ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ಅನ್ನೋದ್ರ ಬೇಸಿಸ್ ಮೇಲೆ ರಿಕ್ವೆಸ್ಟ್ ಕೊಟ್ಟಿದ್ರು AC ಆಫೀಸ್ಗೆ. ಆ ಬೇಸಿಸ್ ಮೇಲೆ ನಾವು ಇವತ್ತು ಡೇಟನ್ನು ಕೊಟ್ಬಿಟ್ಟು ಈ ದಿನ ನಾವು ಎಕ್ಸುಮೇಷನ್ ಮಾಡಿ ಬಾಡಿನ ತೆಗೆದಿದ್ದೀವಿ. ಇಲ್ಲಿ ಬಂದು ಎಂಕ್ವೈರಿ ಮಾಡಿದಾಗ ಸಹ ಅವರ ತಮ್ಮ ಎವಿಡೆನ್ಸ್ ಆಗಿ ಅವರ ರಘು ಅವರ ತಮ್ಮ ನಮ್ಮ ತಂದೆ ಹಿಂದೆ ಈ ಥರ ಕೊಲೆ ಮಾಡಿದ್ರು, ಅವ್ರ ತಂದೆನೂ ಸಹ ಈಗ ತೀರ್ಕೊಂಡಿದ್ದಾರೆ. ಬಟ್ ಇಲ್ಲಿ ಅವ್ರ ಮನೆ ಹಿಂದೆನೇ ಏನು ಪಿಟ್ಗುಂಡಿ ಇತ್ತು ಆ ಗುಂಡಿಯಲ್ಲೇ ಹೂತಾಕಿದ್ರು ಅಂತ ಮಾಹಿತಿ ಇತ್ತು. ಅಲ್ಲಿ ಜಾಗನೂ ತೋರಿಸಿದ್ರು. ಅದ್ರ ಬೇಸಿಸ್ ಮೇಲೆ ಬಾಡಿಯನ್ನು ತೆಗೆದಿದ್ದೀವಿ. ಬಾಡಿ ತೆಗೆದುಬಿಟ್ಟು ನಾವು ನೆಕ್ಸ್ಟ್ ಅಲ್ಲಿ ಏನು ಈಗ ನಮಗೆ ಸ್ಕೆಲಿಟನ್ ಸಿಕ್ಕಿತ್ತು ಅದನ್ನು ನಮ್ಮ ಫೊರೆನ್ಸಿಕ್ ಟೀಮ್ ಡಾಕ್ಟರ್ಸ್ ಬಂದಿದ್ರು, ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅವ್ರು ನೆಕ್ಸ್ಟ್ ತನಿಖೆಯನ್ನು ಮುಂದುವರಿಸಿ ಪೊಲೀಸ್ ಅವ್ರಿಗೆ ರಿಪೋರ್ಟ್ನ ಕೊಡ್ತಾರೆ. ಸೊ ಫೈನಲ್ ರಿಪೋರ್ಟ್ನ ಪೊಲೀಸ್ ಅವರು ಸಬ್ಮಿಟ್ ಮಾಡ್ತಾರೆ. ಪ್ರದೀಪ್, ಟಿವಿ 46 ನ್ಯೂಸ್ ಕನ್ನಡ, ಆಲೂರು. You are watching TV 46 News Kannada.